ಪುಚ್ಚಮೊಗರು ಸರ್ಕಾರಿ ಶಾಲೆಯಲ್ಲಿ ಅದ್ದೂರಿ ಶಾಲಾ ಪ್ರಾರಂಭೋತ್ಸವ. ಶಿಕ್ಷಣ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ದಾನಿಗಳ ಮಹತ್ವದ ಕೊಡುಗೆ. ಮೂಡಬಿದಿರೆ ತಾಲೂಕಿನ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಪುಚ್ಚಮೊಗರು ಇಲ್ಲಿ 2026-27ನೇ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವವು ಸಂಭ್ರಮ ಹಾಗೂ ಸಡಗರದಿಂದ ನಡೆಯಿತು. ಹೊಸದಾಗಿ ದಾಖಲಾದ ಪುಟಾಣಿ ಮಕ್ಕಳನ್ನ ವಿಶೇಷ ಮೆರವಣಿಗೆಯ ಮೂಲಕ ಶಾಲೆಗೆ ಸ್ವಾಗತಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಅನಿಲ್ ಮಡೋನ್ಸಾ ಅವರು ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಸತತ 2ನೇ ಬಾರಿಯೂ ಉಚಿತ ನೋಟ್ಬುಕ್ ಸೆಟ್ಗಳನ್ನು ವಿತರಿಸಿ ಶಿಕ್ಷಣಕ್ಕೆ ತಮ್ಮ ಬೆಂಬಲವನ್ನು ಮುಂದುವರಿಸಿದರು. ನಾನು ಶಾಲೆ ಹೋಗುವಾಗಲೂ ನನಗೆ ಅಷ್ಟೇ ಸಮಸ್ಯೆ ಇತ್ತು, ಆರ್ಥಿಕ ಪರಿಸ್ಥಿತಿ ಇತ್ತು. 9 ಜನ ನಾವು ನಮ್ಮ ಮನೆಯಲ್ಲಿದ್ದು, ದೊಡ್ಡ ಕುಟುಂಬ. ನಮಗೆ ಪುಸ್ತಕನೂ ಇದ್ದಿಲ್ಲ, ಸರಿಯಾಗಿ ಬಟ್ಟೆ ಹಾಕೋಕ್ಕೂ ಬಟ್ಟೆ ಇದ್ದಿಲ್ಲ. ಆದರೆ ನಿನ್ನೆ 200 ಮಕ್ಕಳಿಗೆ ನಾನು ಸಮವಸ್ತ್ರ ಕೊಟ್ಟಿದ್ದೇನೆ. ಯಾಕಂತಂದರೆ ದೇವರು ಪ್ರತಿಯೊಂದು ದೇವರು ಕೊಟ್ಟಿದ್ದಾರೆ ನಮಗೆ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೆ. ಹಾಗಾಗಿ ನಾನು ಬೇರೆ ಏನು ಹೇಳೋಕೆ ಹೋಗೋದಿಲ್ಲ. ಪುಸ್ತಕ ಕೊಟ್ಟಿದ್ದೇನೆ ಅಂತಲ್ಲ, ಬರುವ ವರ್ಷವೂ ಈ ಶಾಲೆಗೆ ಈ ವರ್ಷ 100 ಮಕ್ಕಳಿಗೂ ಕೊಟ್ಟಿದ್ದೇನೆ. ಕಳೆದ ವರ್ಷವೂ 100 ಮಕ್ಕಳಿಗೂ ಕೊಟ್ಟಿದ್ದೇನೆ. ಈ ವರ್ಷ ಈ ಶಾಲೆದು ಕಟ್ ಡೌನ್ ಮಾಡೋಕ್ಕಿತ್ತು, ಯಾಕೆಂದರೆ ನನಗೆ 2000 ಇಷ್ಟು ಬಂತು. ಆದರೆ ನಮ್ಮ ಅಧ್ಯಕ್ಷ ಅವರಿಗೆ ಬಿಡಲಿಕ್ಕೆ ನನಗೆ ಮನಸ್ಸಾಗಲಿಲ್ಲ. ಈ ಶಾಲೆಗೆ 100 ಮಕ್ಕಳಿಗೆ ಈ ಸರನ್ನು ಕೊಟ್ಟಿದ್ದೇನೆ. ಹಾಗಾಗಿ ಇಲ್ಲಿ ಕೂತವರಿಗೆ ಮಗದೊಮ್ಮೆ ವಂದನ ಹೇಳ್ತಾ, ಅದೇ ರೀತಿ ಡಯಟ್ ಉಪನ್ಯಾಸಕರಾದ ಹಾಗೂ ನೋಡಲ್ ಅಧಿಕಾರಿಯಾದ ಸುರೇಶ್ ನಾಯಕ್ ಅವರು ಶಾಲೆಗೆ ಭೇಟಿ ನೀಡಿ ತಮ್ಮ ವೈಯಕ್ತಿಕ ನೆಲೆಯಲ್ಲಿ 100 ನೋಟ್ಬುಕ್ಗಳನ್ನು ಉಚಿತವಾಗಿ ನೀಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಮಾರ್ಗದರ್ಶನ ನೀಡಿದರು. ಪುಚ್ಚಮೊಗರು ಶಾಲೆ ಅಂದ್ರೆ ನಾನು ಡಯಟ್ ಅಲ್ಲಿ ಕೂಡ ಹೇಳಿದೆ, ನಾನು ಡಿಡಿಪಿ ಆಫೀಸರ್ ಹೇಳಿದೆ, ಪುಚ್ಚಮೊಗರು ಶಾಲೆ ಒಂದು ವಿಭಿನ್ನವಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ. ಸುಕುಮಾರಿಗೆ ಕೂಡ ನಾನು ಹೇಳಿದ್ದೆ, ನಾವು ಇಂತಹ ಬಿಲ್ಡಿಂಗ್ಗಳನ್ನು ಕಟ್ಟಿದ್ರೆ ಸಾಕಾಗೋದಿಲ್ಲ, ಅದಕ್ಕೆ ತಕ್ಕಂತೆ ಮಕ್ಕಳಲ್ಲಿ ಗುಣಮಟ್ಟದ ಶಿಕ್ಷಣ ದೊರಕಬೇಕು ಅಂತ ಹೇಳಿ. ಇವತ್ತು ನಾವು ಶಾಲೆಗಳಲ್ಲಿ ಬಿಲ್ಡಿಂಗ್ ದೊಡ್ಡ ಕಟ್ಬೋದು, ಆಕರ್ಷಣೀಯವಾಗಿ ಗಾರ್ಡನ್ಗಳನ್ನು ಮಾಡ್ಬೋದು, ಆದರೆ ಮಕ್ಕಳಲ್ಲಿ ಯಾವ ರೀತಿಯ ಶಿಕ್ಷಣವನ್ನು ಕೊಟ್ಟಿದ್ದೇವೆ ಅನ್ನೋದನ್ನು ಮುಖ್ಯ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಪಡಬೇಕಾಗಿದೆ. ಆ ಪ್ರಯತ್ನ ಇಲ್ಲಿ ನಡೀತಾ ಇದೆ ಅನ್ನುವಂಥದ್ದು. ಸರ್ಕಾರ ಈ ವರ್ಷದಿಂದ ನಮಗೆಲ್ಲರಿಗೂ ಗೊತ್ತಿರುವಂತೆ ಮೌಲ್ಯ ಶಿಕ್ಷಣದ ಪಠ್ಯಪುಸ್ತಕವನ್ನು ಕೂಡ ಶಾಲೆಗಳಿಗೆ ಕೊಡ್ತಾ ಇದೆ. ಬಹುಶಃ ಮೌಲ್ಯ ಶಿಕ್ಷಣ ಎಲ್ಲೋ ಒಂದು ಕಡೆ ಅಧಪತನ ಅಂತ ಹೋಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಮತ್ತೆ ಮೌಲ್ಯಗಳನ್ನು ಕೊಡಬೇಕಂತ ಅತ್ಯದ್ಭುತವಾದಂಥ ಒಂದು ಪರಿಕಲ್ಪನೆಯಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣವನ್ನು ಕೂಡ ಕೊಡ್ತಾ ಇದೆ. ನಮ್ಗೆಲ್ಲರಿಗೂ ಗೊತ್ತಿದೆ, ಇವತ್ತು ಶಿಕ್ಷಣವನ್ನು ಪಡೆದಂತಹ ವಿದ್ಯಾವಂತರು ತಪ್ಪು ದಾರಿಗಳನ್ನು ಹಿಡಿಯುತ್ತಿರುವುದನ್ನು ಗೊತ್ತಿದೆ. ನಮಗೆ ಶಿಕ್ಷಣವನ್ನೆಲ್ಲ ಪಡೆದಿರ್ತಾರೆ, ಮಾಸ್ಟರ್ ಡಿಗ್ರಿಗಳನ್ನು ಪಡೆದಿರ್ತಾರೆ, ಆದರೆ ಅವರು ಹಿಡಿಯುತ್ತಿರುವಂತಹ ಹಾದಿ ಎಲ್ಲೋ ತಪ್ಪಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಪ್ರಾರಂಭದಲ್ಲಿಯೇ ಮಕ್ಕಳ ಎಳವೆಯ ಹಂತದಲ್ಲಿ ನಾವು ಅವರಿಗೆ ಮೌಲ್ಯ ಶಿಕ್ಷಣವನ್ನು ನೀಡಬೇಕಂತ ಮೌಲ್ಯ ಶಿಕ್ಷಣವನ್ನು ಜಾರಿಗೆ ತಂದಿದೆ. ಶಾಲೆಯ ಮೂಲಸೌಕರ್ಯ ಅಭಿವೃದ್ಧಿಗೆ ಮತ್ತೊಂದು ಮಹತ್ವದ ಕೊಡುಗೆಯಾಗಿ NA ಪೋರ್ಟೇಬಲ್ ಕ್ಯಾಬಿನ್ಸ್ ಬೆಂಗಳೂರು ಸಂಸ್ಥೆಯ ಮಾಲಕರಾದ ಮೊಹಮ್ಮದ್ ಅಶ್ರಫ್ ಅವರು SDMC ಅಧ್ಯಕ್ಷ ಮಹಮ್ಮದ್ ಜೂಬಿ ಅವರ ಮನವಿಯ ಮೇರೆಗೆ ಶಾಲೆಗೆ 2 ಶೌಚಾಲಯ ಘಟಕಗಳನ್ನು ಕೊಡುಗೆಯಾಗಿ ನೀಡಿದರು. ಸಂಸ್ಥೆಯ ಮಾಲಕರು ಹಾಗೂ ಸಿಬ್ಬಂದಿಗಳಿಗೆ ಕಾರ್ಯಕ್ರಮದಲ್ಲಿ ಕೃತಜ್ಞತೆ ಸಲ್ಲಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ಕಾರಿ ಶಾಲೆಗಳ ಪೈಕಿ ವಿಶಿಷ್ಟ ಹೆಸರನ್ನು ಪಡೆದಿರುವ ಈ ಶಾಲೆಯು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯುತ್ತಿದ್ದು ಅತ್ಯುತ್ತಮ ಜಿಲ್ಲಾ SDMC ಪ್ರಶಸ್ತಿಗೆ ಭಾಜನವಾಗಿದೆ. ಅಲ್ಲದೆ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ಸತತ 3 ಬಾರಿ ಕ್ಲಸ್ಟರ್ ಹಂತದ ಹಿರಿಯ ಕಿರಿಯ ವಿಭಾಗಗಳ ಸಮಗ್ರ ಪ್ರಶಸ್ತಿಯನ್ನ ಪಡೆದು ವಿದ್ಯಾರ್ಥಿಗಳ ಪ್ರತಿಭೆ ಮತ್ತು ಕ್ರಿಯಾಶೀಲತೆಯನ್ನ ಸಾಬೀತುಪಡಿಸಿದೆ. ಶಿಕ್ಷಣ ಸಂಯೋಜಕರಾದ ಸ್ಮಿತಾ ಮಿರಾಂದ ಶಾಲೆಯ ಅಭಿವೃದ್ಧಿಗೆ ಉತ್ತಮ ಪ್ರೋತ್ಸಾಹ ನೀಡುತ್ತಿದ್ದು ಮಾಧ್ಯಮ ವಾಗ್ಮಿಯಾಗಿರುವ ಲೀಸಾ ರೋಡ್ರಿಗಸ್ ಮುಂದಿನ ದಿನದಲ್ಲಿ ಶಾಲೆಗೆ ಸಹಕಾರ ನೀಡುವ ಭರವಸೆ ನೀಡಿದ್ದಾರೆ. ನಾನು ರಜೆಯಲ್ಲಿ ಮಕ್ಕಳು ಮನೆಯಲ್ಲಿರುವಾಗ ನನ್ನ ಮಗ 8 ವರ್ಷದವನು ಎಲ್ಲ ರೀತಿಯ ಕಟ್ಟಿಂಗ್, ಅಂದರೆ ನಮ್ಮದು ವೆಜಿಟೇಬಲ್ ಚಾಪಿಂಗ್ ಮಾಡುವಂಥದ್ದು, ಮಾಂಸ ಕಟ್ ಮಾಡಿ ಕೊಡುವಂಥದ್ದು ಎಲ್ಲ ಕೆಲಸ ಮಗನಿಗೆ ಕಲಿಸಿದ್ದೀನಿ. ಮಗಳಿಗೂ ಮನೆಗೆ ಬಂದ ಮೇಲೆ ನಮ್ಮಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇದೆ, ಚಪ್ಪಲಿ ಎಲ್ಲ ಕ್ಲೀನ್ ಮಾಡಿ ಬೆಳಿಗ್ಗೆದ್ದು ಕಸ ಗಿಡಿಸುವ ಕೆಲಸ ನನ್ನ ಮಗಳು ಎಲ್ಲರೂ ಮಾಡಬೇಕು. ಮಕ್ಕಳಿಗೆ ಕೆಲಸ ಮಾಡೋದು ಕಲಿಸಿ. ನನ್ನ ಮಗ ಗ್ರೌಂಡಿಗೆ ಆಟಾಡಲಿಕ್ಕೆ ಹೋಗ್ತಾನೆ, ಬರುವಾಗ ಚಡ್ಡಿ ಪೂರ್ತಿ ಬಿಳಿದ ಚಡ್ಡಿ ಬ್ರೌನ್ ಆಗಿ ಹಿಂದೆ ಬರುತ್ತೆ ಧೂಳಲ್ಲಿ, ಅದನ್ನು ಅವನಿಂದಲೇ ಒಗಿಸಿದ್ದೀನಿ. ಮಕ್ಕಳಿಗೆ ಕೆಲಸ ಮಾಡಲಿಕ್ಕೆ ಕಲಿಸಿ. ನಮ್ಮ ಮೇಲೆ ಕೆಲಸಕ್ಕೆ ಜನ ಇಲ್ಲ, ನಾನೀಗ ಎಲ್ಲಿ ಹೋದರೂ ಕೂಡ ನನ್ನ ಗಂಡ ಮನೆಯಲ್ಲಿ ಕೆಲಸ ಮಾಡ್ತಾರೆ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡುವಾಗ ಕಟ್ಟಿಂಗ್ ಮಾಡಿ ಕೊಟ್ಟದ್ದು ನನ್ನ ಗಂಡ, ಕೊಕೊನೆಟ್ ಅಂದರೆ ನಮ್ಮದು ತೆಂಗಿನಕಾಯಿಯನ್ನು ತುರಿದು ಕೊಟ್ಟದ್ದು ನನ್ನ ಹಸ್ಬೆಂಡ್. ನಾನು ಹೊರಗೆ ಹೋದರೆ ಮಕ್ಕಳನ್ನು ನೋಡಿಕೊಂಡು ಮನೆಯಲ್ಲಿ ಅಡುಗೆ ಮಾಡಿ ಕೊಡೋದು ಕೂಡ ನನ್ನ ಹಸ್ಬೆಂಡ್.
ಎಲ್ಲ ಕೆಲಸ, ಅದಕ್ಕೆ ಗಂಡಸರು ಅಂತಿಲ್ಲ ಹೆಂಗಸರು ಅಂತಿಲ್ಲ, ಎಲ್ಲ ಕೆಲಸನೂ ಮಾಡಿಕೊಳ್ಳಿ. ನಿಮ್ಮ ಗಂಡು ಮಕ್ಕಳಿಂದ ಕೆಲಸವನ್ನು ಮಾಡಿಸಿ ಅವರಿಂದ ಮಕ್ಕಳಿಗೆ, ನಿಮ್ಮ ಹೆಂಗಸರಿಗೆ, ನಿಮ್ಮ ಹುಡುಗಿಯರಿಗೆ ಹೇಗೆ ಮರ್ಯಾದೆ ಕೊಡೋದು ಅವರಿಗೆ ಕಲಿಸಿಕೊಡಿ. ಲೈಂಗಿಕ ಶಿಕ್ಷಣ, ಅವರ ದೇಹದಲ್ಲಿ ಆಗುವಂಥ ಬದಲಾವಣೆಗಳನ್ನು ತಾಯಂದಿರು ತಂದೆಯಂದಿರು ನಿಮ್ಮ ಮಗಳಿಗೆ ನಿಮ್ಮ ಮಗನಿಗೆ ಮುಕ್ತವಾಗಿ ಮಾತಾಡಿ ಹೇಳಿಕೊಡಿ. ಇದು ಅಗತ್ಯ ಇರುವಂಥದ್ದು. ಒಂದು ವೇಳೆ ನಿಮಗೆ ಹೇಳಲಿಕ್ಕೆ ಕಷ್ಟ ಆಗ್ತದೆ, ನಾನು ಇಂಥ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಸುಮಾರು ಶಾಲೆಗಳಲ್ಲಿ ಕೊಟ್ಟಿದ್ದೇನೆ, ಬೇಕಾದರೆ ನನ್ನನ್ನು ಕರೆಯಿರಿ, ಬರ್ತೀನಿ, ಮಕ್ಕಳ ಹತ್ರ ಹೇಗೆ ಮಾತಾಡೋದು ಹೇಳಿಕೊಡ್ತೀನಿ. ದಯಮಾಡಿ ನಿಮ್ಮ ಕುಟುಂಬಗಳನ್ನು ರಕ್ಷಿಸಿ. ಯಾಕೆ ಹೊರಗಡೆ ಬೇಡ, ಅದು ತುಂಬ ಇದೆ. ನಿಮ್ಮ ಕುಟುಂಬಗಳು ಒಳ್ಳೆಯದಾದರೆ ಆಟೋಮ್ಯಾಟಿಕ್ ನಿಮ್ಮ ಮಕ್ಕಳು ಒಳ್ಳೆಯದಾಗ್ತಾರೆ, ಮಕ್ಕಳು ಒಳ್ಳೆಯದಾದರೆ ನಮ್ಮ ಇಡೀ ದೇಶ, ನಮ್ಮ ಸಮಾಜ ಒಳ್ಳೆಯದಾಗ್ತದೆ. ಹಿರಿಯರಾದ ಶ್ರೀನಿವಾಸ್ ಆಳ್ವ ಹಾಗೂ ಉಗ್ಗಪ್ಪ ಪೂಜಾರಿ ಮಕ್ಕಳ ಬಿಸಿ ಊಟಕ್ಕೆ ತರಕಾರಿಯನ್ನು ನೀಡುವ ಭರವಸೆ ನೀಡಿದ್ದಾರೆ. ಹಾಗೆ ಇಲ್ಲಿ 10 ತಾಯಿಯ ಮಕ್ಕಳಿಗೋಸ್ಕರ ನಾವು ಈ ಶಾಲೆಯನ್ನು ಮಾಡಿದ್ದೇವೆ. ನಾನು ಇನ್ನು ಮೊದಲಾಗಿ ನಮ್ಮ STM ಅಧ್ಯಕ್ಷರು ಇಲ್ಲಿ ಹಿಂಬದಿಯಲ್ಲಿ ಕೂತಿದ್ದಾರೆ, ಮತ್ತು ಇವರೊಬ್ಬರು ತೋರಿಸಿದ್ದಾರೆ, ಬಿಲ್ಡಿಂಗ್ ಎಲ್ಲಿದ್ದಾರೆ ಅಲ್ಲಿದ್ದಾರೆ ಕಾಣ್ತದೆ. ಈ ಇಬ್ಬರಿಗೆ ನಾನು ಅನಂತ ಕೃತಜ್ಞತೆಗಳನ್ನು ಯಾಕೆ ಹೇಳಿದ್ದೆ, ಇವರಿಂದಾಗಿ ಈ ಶಾಲೆ ಇಂಪ್ರೂವ್ ಬಂದ. ನಾನು ಇದ್ದಾಗ ಬಹಳ ಒಂದೂವರೆ ವರ್ಷ ಆಯಿತು, ಆರೋಗ್ಯ ಸರಿ ಇದ್ದಿಲ್ಲ. ಇವರಿಬ್ಬರು ನನ್ನನ್ನು ಮನೆಯಲ್ಲಿ ಕೂತ್ಬಿಡುವೆ, ಧನಿಕರು ಇನ್ನೇ ಅಡೆವಾರ, ಧನಿಕರು ಇನ್ನೇ ಹಿಡಿಯುವಾರ. ಇಷ್ಟೇ ಹೇಳಿ ಎಲ್ಲೆಲ್ಲಿ ಹೋಗಿದ್ದೇವೆ ನಾನು ಬೈ ಫೋನಲ್ಲಿ ಇವು ಆಸ್ಕಿಂಗ್ ಅಷ್ಟು ಹೋಗಿ ಇವರಿಗೆ ಮೊದಲು ನಾನು ಕೃತಜ್ಞತೆ ಕೊಡಬೇಕು. ಮತ್ತು ನಮ್ಮ ಸ್ಟಾಫ್, ಇಲ್ಲಿ ಹೆಡ್ ಮಾಸ್ಟರು ಮತ್ತು ಇಲ್ಲಿ ಸ್ಟಾಫ್. ನಾನು ಒಂದು ದಿವಸ ಸ್ವಾತಂತ್ರ್ಯ ದಿವಸದಲ್ಲಿ ಬಂದದ್ದು, ಒಬ್ಬ ಇಂಗ್ಲೀಷ್ನಲ್ಲಿ ಸ್ಪೀಚ್ ಕೊಟ್ಟ. ನನಗೆ ಆಶ್ಚರ್ಯ ಆಯಿತು, ಅರೆ ಇಷ್ಟು ಸೊಳ್ಳ ಸ್ಪೀಚ್ ಕೊಟ್ಟರೆ ಕಲ್ಪವರೆ 3 ಮಾಸ್ಟರ್ ಇಂಗ್ಲೀಷ್ನಲ್ಲಿ ಟೀಚರ್ ಹೇಳಿದ್ರು. ಹಿಂದಿ, ನನಗೆ ಹಿಂದಿ ABCD ಗೊತ್ತಿಲ್ಲ. ಈ ಕ್ವಶನ್ ಪೇಪರ್ ನಾನು ಹಿಂದೆ ಬರ್ಬೋದು. ನಾನು ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಪೇರೆಂಟ್ಸ್ ದಯಮಾಡಿ ಪೋಷಕರು ಈಗಲೇ ನಾನು ತುಳುಟೆ ಬಂಟ ಜೋಕುಳು ಅಗಲು ಶಾಲೆಯ ಹೋಮ್ವರ್ಕ್ ಅತ್ತಡೆ ಹೆಂಚಿ ನಾನು ಕೊಡೋದು ಇತ್ತೇನೆ ಅಲ್ಲ. ಆ ಜೋಕುಲಿಗೆ ಇದು ನಿಗಳು ಅಗಲ ಹೋಮ್ವರ್ಕ್ ಮಾಡ್ಪಡ್ನ, ಅಗಲ ಇನ್ನೂ ಮಾಡ್ಪಡ್ನ ನಿಗಳು ಬಿಡೋಡಕ್ಕೆ ಗೊಬ್ಬರ ಮಕ್ಕಳು ಬಿಡೋಡು. ನಮ್ಮ ಈತ ಜನ ಮೂಲ ಐತೆ 110 ಜೋಕೊಂಡು కొంచెం కమ్మిట్లో 100 జన పేరెంట్స్ ಆಪದೆ ಆ ನೈಟ್ ಒಂಜಿ ಹೆಚ್ಚಿಗೆ ಮಾಡಿದ ಒಂಜಿ ವಾರಕ್ಕೂ ಒರೇನ ಬೋರು ಹೆಚ್ಚಿಗೆ ಒಂಜಿ ವರ್ಷ ಒಂಜಿ ವಾರದ ಖರ್ಚಿ ಬೋರು. ಆ ಖರ್ಚಿದಲ್ಲಿ ಕಾಸು ಅಂತ ತರಕಾರಿ ಕಂತು ಕೋರಿಲ್ಲ ಅಕ್ಲೆಲ್ಲ ಉಪಕಾರ ಆಗೋದು, ಮಾತೆಗೆ ಉಪಕಾರ ಆಗೋದು. ಅವು ಹೆಚ್ಚಿಗೆ ಮಾಹಿತಿ ಕೊಟ್ಟನಂತ ನಮ್ಮ ಮಕ್ಕಳು ಮುಲ್ಲೇರಿ ಅಡಿತ ಮಂಡಲ ಅక్కడ ಬಾದಿರಲ್ಲೇ ಒಕ್ಕ ಯಾಲ್ನ ಕೊರದಿಲ್ಲ, ಎಲ್ಲ ಒಂದು ವಾರದಲ್ಲಿ ಖರ್ಚು ಯಾಕೆ ಬರ್ತದೆ ತರಕಾರಿ ಅಂಚೆ ಮಾತಾಡಲಿಕ್ಕೆ ಹೇಳಿದ್ರೆ ನಮ್ಮನೆ ಶಾಲೆ, ನಮ್ಮನೆ ಉರ್ದು ಶಾಲೆ ಇಟ್ಕೊಂಡು ನಂಗೆ ಮಾತು ಉಗಾಡ್ಕೊಂಡು ಉದಾಹರಣೆ ಪಂಡ ಒಂದೊಂದು ಎಲ್ಲ ಆಗಮಿಸಿದ ಎಲ್ಲರಿಗೂ ಕೂಡ ಸಿಹಿ ಲಾಡು ಮತ್ತು ಬೆಳಿಗ್ಗೆ ಮಾಲ್ಟಿನ ವ್ಯವಸ್ಥೆಗೆ ನಾನೇ ಮಾಡ್ತೇನೆ ಅಂತ ಒಪ್ಪಿಕೊಂಡಂಥವ್ರು ಸನ್ಮಾನ್ಯ ಶ್ರೀನಿವಾಸ ಆಳ್ವರವರು. ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ನಾವು ಅವ್ರ ಹತ್ರ ಹೋಗಿ ಕೇಳ್ತೇವೆ. ಅವ್ರ ಹತ್ರ ಮಿಲ್ಲಿದೆ, ಅಕ್ಕಿದು ಮಿಲ್ಲಿದೆ, ಏನಾದರೂ ಕಾರ್ಯಕ್ರಮಕ್ಕೆ ಅಕ್ಕಿ ಕೊಡಿ ಅಂದಾಗ ಅವರು ಯಾವಾಗಲೂ ಒಪ್ಪಿಕೊಡ್ತಾರೆ. ದೊಡ್ಡ ದೊಡ್ಡ ಕಾರ್ಯಕ್ರಮ ಇದ್ದಾಗ ನಾವು ಹೋಗಿ ಕೇಳ್ತೇವೆ. ಇವತ್ತು ಸಿಹಿ ಲಾಡು ಮತ್ತು ಮಾಲ್ಟಿನ ವ್ಯವಸ್ಥೆಯನ್ನು ಮಾಡಿದರು. ನಾನು ಆಗ ನೆನಪು ಮಾಡ್ಕೊಂಡಿದ್ದೆ ಅವರ ಭಾಷಣ ಮುಗಿದಾಗ ಹೇಳಬೇಕು ಅಂತ. ಈ ಸಂದರ್ಭದಲ್ಲಿ ನನಗೆ ನೆನಪಾಗ್ತಾ ಇದೆ ಸರ್. ನಮ್ಮ ಸಹಕಾರಕ್ಕಾಗಿ ಈ ಸಂದರ್ಭದಲ್ಲಿ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅಲ್ಲದೆ ಟೋಟಲ್ ಕ್ಲೀನ್ ಲಾಂಡ್ರಿ ಸರ್ವಿಸ್ ಸಂಸ್ಥೆಯ ಮಾಲಕರಾದ ಮಹಮ್ಮದ್ ಹುಕ್ಕಾಡಿಗೋಳಿ ಅವರು ಶಾಲಾ ಮಕ್ಕಳಿಗೆ ಅಗತ್ಯವಿರುವ ವಿಶೇಷ ಸಮವಸ್ತ್ರವನ್ನು ಸತತ 2ನೇ ವರ್ಷವೂ ಉಚಿತವಾಗಿ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಮಹಮ್ಮದ್ ಜೂಬಿ, ಶ್ರೀನಿವಾಸ ಆಳ್ವ, ಆಲಂಗಾರು ಗುತ್ತು, ಶ್ಯಾಮ ಭಟ್ ಪುಚ್ಚಮಗರು, ಉಗ್ಗಪ್ಪ ಪೂಜಾರಿ, ಡಯಟ್ ಉಪನ್ಯಾಸಕರಾದ ಹಾಗೂ ನೋಡಲ್ ಅಧಿಕಾರಿಯಾದ ಸುರೇಶ್ ನಾಯಕ್, ಸಮಾಜ ಸೇವಕರಾದ ಅನಿಲ್ ಮಡೋನ್ಸ, ಮಾಧ್ಯಮ ವಾಗ್ಮಿಯಾದ ಲೀಸಾ ರೋಡ್ರಿಗಸ್, ಶಿಕ್ಷಣ ಸಂಯೋಜಕರಾದ ಸ್ಮಿತಾ ಮಿರಾಂದ, ಸೌಮ್ಯ ಸದಾಶಿವ ಪೂಜಾರಿ, ಯೋಗೀಶ್ ಶೆಟ್ಟಿ ಪುಚ್ಚಮಗರು, ಆಂಬ್ಯುಲೆನ್ಸ್ ಚಾಲಕರಾದ ಅಶ್ವಥ್, ಉಪಾಧ್ಯಕ್ಷರಾದ ಅಮಿತಾ, ಎಪಿಎಂಸಿ ಮಾಜಿ ಸದಸ್ಯರಾದ ಶ್ರೀನಿವಾಸ್ ಪಾಳ್ಯ ಹಾಗೂ ಮುಖ್ಯ ಶಿಕ್ಷಕರಾದ ಸುಕುಮಾರ್ ಕಾಡಿನಕೊಂಡ ಉಪಸ್ಥಿತರಿದ್ದರು. ಶಾಲೆಯ ಶೈಕ್ಷಣಿಕ ಸಾಧನೆ, ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಸಮಾಜದ ವಿವಿಧ ವಲಯಗಳಿಂದ ದೊರೆಯುತ್ತಿರುವ ಸಹಕಾರವು ಪುಚ್ಚಮಗರು ಸರ್ಕಾರಿ ಶಾಲೆಯನ್ನು ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ರೂಪಿಸುತ್ತಿದೆ.